ಮಲಯಾಳಂ ಹೇಮಾ ಮಾದರಿ ಕಮಿಟಿ ರಚನೆಗೆ ವಿರೋಧ. ಇನ್ನು ಸಮಿತಿ ರಚನೆಗೂ ಕೂಡ ನಿರ್ಮಾಪಕರಿಂದ ವಿರೋಧ ವ್ಯಕ್ತವಾಗಿದೆ. ಪೋಷ್ ಸಮಿತಿ ರಚನೆಗೆ ಹೇಮಾ ಮಾದರಿ ಕಮಿಟಿ ಪಾಶ್ ಕಮಿಟಿ ರಚನೆಗೂ ಕೂಡ ವಿರೋಧ ವ್ಯಕ್ತವಾಗಿದೆ. ಮೊದಲು ಸಿನಿಮಾವನ್ನ ಉದ್ಯಮವನ್ನಾಗಿ ಸರ್ಕಾರ ಅಂಗೀಕರಿಸಲಿ ಎಂದಿದ್ದಾರೆ. ಫೈರ್ ಸಂಸ್ಥೆ ಮೂಲಕ ಆಗಮಿಸಿರುವ ನಟಿಯರ ಮಾತಿಗೂ ಕೂಡ ಬ್ರೇಕ್ ಅನ್ನು ಹಾಕಲಾಗಿದೆ. ಸ್ಯಾಂಡಲ್ವುಡ್ ನಟಿಯರ ಮಾತನ್ನ ಹತ್ತಿಕ್ಕಿದ ನಿರ್ಮಾಪಕರು ಹೇಮಾ ಕಮಿಟಿ ರಚನೆಯಾದ್ರೆ ಇಂಡಸ್ಟ್ರಿಗೆ ಕಪ್ಪು ಚುಕ್ಕೆಯಾಗುತ್ತೆ, ಹಾಗಾಗಿ ಕಮಿಟಿಗೆ ನಿರ್ಮಾಪಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಕಲಾವಿದೆಯರಿಗೆ ನಿರ್ಮಾಪಕರಿಂದ ಬ್ಲ್ಯಾಕ್ ಮೇಲ್ ಕೂಡ ಆಗ್ತಾ ಇದೆ. ಒಂದು ವೇಳೆ ಈ ರೀತಿ ಕಮಿಟಿಯನ್ನ ಮಾಡಿದ್ದೇ ಆದ್ರೆ ನಾವು ಹೀರೋಯಿನ್ಗಳನ್ನ ಹಾಕೊಳ್ಳೋದೇ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಮಂಗಳ ನಟಿ ನೀತು ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ, ನೋಡೋಣ. ಕಮಿಟಿ ರೀತಿಯಲ್ಲಿ ಒಂದು ಕಮಿಟಿ ಆಗಬೇಕು ಅಂತ ಇವತ್ತು ಸಭೆ ಮಾಡಲಾಯಿತು. ಆದರೆ ಇವತ್ತು ಅದರ ಬದಲಾಗಿ ಒಂದು ಪಾಶ್ ಕಮಿಟಿಯನ್ನು ಮಾಡಬೇಕು ಅಂತ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಟಿ ನೀತು ಶೆಟ್ಟಿ ಅವರಿದ್ದಾರೆ. ನಿಮ್ಮ ಮುಖ ನೋಡಿದ್ರೆ ನನಗೆ ಯಾಕೋ ಈ ಒಂದು ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ನಿಮಗೆ ಅಸಮಾಧಾನ ಆಗಿದೆ ಅಂತ ಅನಿಸುತ್ತೆ. ಎಲ್ಲರೂ ಹೇಳ್ತಿದ್ರು ಫಲಪ್ರದವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದು ಆಯ್ತಾ ಇಲ್ವಾ ನಿಮ್ಮ ಪ್ರಕಾರ? ಸೊ ಡಿಪ್ಲೊಮ್ಯಾಟಿಕ್ ಆಗಿದೆ ಇವಾಗ ಸದ್ಯಕ್ಕೆ. ಸೊ ನಾನು ಪೂರ್ತಿ ಸಮಾಧಾನವಾಗಿದೆ, ಖುಷಿಯಾಗಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಲ್ಲದಕ್ಕೂ ನನಗೆ ಜಾಸ್ತಿ ಬೇಜಾರಾಗಿದ್ದು ಏನಂತಂದರೆ ನಾವು ಇವಾಗ ಮಾತಾಡೋದಕ್ಕೆ ಅವಕಾಶನೇ ಇರಲಿಲ್ಲ. ಎಲ್ಲರೂ ಬೇಡ ಅನ್ನೋರು ಅವ್ರ ವಾಯ್ಸ್ ಅಷ್ಟು ಲೌಡ್ ಇತ್ತು. ಅಂದರೆ ನಾವು ಮಾತಾಡೋಕ್ಕಿಂತ ನಿಂತರೂ ಕೂಡ, ಅಥವಾ ನಾವು ನಮ್ಮ ಪಾಯಿಂಟ್ಸ್ ಹೇಳಬೇಕು ಅಂದ್ರೂ ಇಲ್ಲ ನೀನು ಕೂತ್ಕೋ, ಇಲ್ಲ ನೀನು ಕೂತ್ಕೋ, ಇಲ್ಲ ನೀನು. ಅಫ್ಕೋರ್ಸ್ ನಾನು ಹೇಳಿದೆ, ಕಡೆಗೆ ಮಹಿಳಾ ಆಯೋಗದವರು ಮೇಡಮ್ ಅವ್ರು ಹೇಳಿದ್ರು ಇಲ್ಲ ಮಾತಾಡಲಿ ಅವರು ಅಂತ. ಸೊ ಎಷ್ಟು ಅಂತ ನಾನು ಹೇಳೋದಿದ್ದು ನನ್ನ ಪರ್ಸ್ನಲ್ ನನ್ನ ಬೇಜಾರಾಗಿದೆ ಅಂತ ನಾನು ಹೇಳ್ತಿಲ್ಲ. ಬಟ್ ಐಮ್ ಸೇಯಿಂಗ್ ಯಾರೇ ಅವ್ರ ಪ್ರಾಬ್ಲಮ್ ಮಾತಾಡೋಕೆ ಬಂದರೆ ಕೂತ್ಕೊಮ್ಮ, ಇದೆಲ್ಲ ಇಲ್ಲವೇ ಇಲ್ಲ, ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತೀಯ. ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತಾ ಇರೋದು ಯಾರು ಶೋಷಣೆ ಮಾಡ್ತಾ ಇದ್ದಾರೆ ಅವರು, ಅದರ ವಿರುದ್ಧ ಮಾತಾಡೋರು ಅಲ್ಲ. ಯಾಕೆ ನಿಮಗೆ ಅಂದರೆ ಹೆಣ್ಮಕ್ಳನ್ನ ಇಲ್ಲಿ ಹತ್ತಿಕ್ಕುವ ಕೆಲಸಗಳು ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ, ಮೀಟಿಂಗ್ ನಡೀತಾ ಇತ್ತು. ಏನಾದರೂ ಹೆಣ್ಮಕ್ಳು ತಮ್ಮ ವಾಯ್ಸ್ನ ರೈಸ್ ಮಾಡ್ತಿದ್ದಾರೆ ಅಂತ ಅಂದಾಗ ಕೆಲವೊಬ್ಬರು ಇಲ್ಲ ಯಾವುದೇ ರೀತಿ ಶೋಷಣೆಗಳು ಆಗ್ತಿಲ್ಲ, ಇಲ್ಲಿ ಇದು ಚಿತ್ರರಂಗವನ್ನು ಹಾಳು ಮಾಡ್ತಿದ್ದಾರೆ, ಎಷ್ಟು 90 ಇಯರ್ಸ್ ಇಂಡಸ್ಟ್ರಿ ಚಿತ್ರರಂಗ ಇದೆ ಇರೋವಂಥದ್ದು, ಇಲ್ಲಿವರೆಗೂ ಈ ರೀತಿ ಇನ್ಸಿಡೆಂಟ್ಸೇ ಆಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಏನು ಅನಿಸುತ್ತೆ ನಿಮಗೆ ಈ ಥರ ಹೆಣ್ಮಕ್ಳನ್ನ ವಾಯ್ಸ್ ರೈಸ್ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ ಅಂದಾಗ? ಸೊ ಅದೇ ನಾನು ಹೇಳಿದ್ದು, ಅಲ್ಲಿ ನಾನು ಕೆಲಸ ಮಾಡಿದಂಥ 2 ಪ್ರೊಡ್ಯೂಸರ್ಸ್ ಕೂಡ ಇದ್ರು. ಅವ್ರಿಗೂ ಗೊತ್ತಿಲ್ಲ, ಅವ್ರ ಸೆಟ್ಟಲ್ಲೇ ನನಗೆ ನಾಯಕ ನಟರು ಕೆಟ್ಟದಾಗಿ ಮಾತಾಡಿದ್ದಾರೆ. ಅಂದರೆ ಕೆಟ್ಟದಾಗಿ ಅಂತಂದರೆ ಸೆಕ್ಷುವಲ್ ಆಗಿ ಮಾತಾಡಿದ್ದಾರೆ. ದಟ್ ಈಸ್ ಹರಾಸ್ಮೆಂಟ್. ಅದು ಇಟ್ಸ್ ವೆರಿ ಅನ್ಪ್ರೊಫೆಷನಲ್, ಇಟ್ಸ್ ಡಿಸ್ಗಸ್ಟಿಂಗ್. ನಾವು ಬಂದಿರೋದು ಅವ್ರಿಗೆ ನಾವು ಇದು ಮಾಡೋದಕ್ಕಲ್ಲ. ಬಟ್ ಏನಾಗಿದೆ, ತುಂಬ ವರ್ಷಗಳಿಂದ ಇವಾಗ ಅದು ವರ್ಕ್ ಪ್ಲೇಸ್ ಅಂತ ಉದ್ಯಮ ಅಂತ ಅದಕ್ಕೆ ಹೇಳೋದು, ಉದ್ಯಮ ಆಗಬೇಕು ಅನ್ನೋದು ಅದಕ್ಕೇನೆ. ಸೊ ಒಂದು ಸ್ಟ್ರಕ್ಚರ್ ಬರುತ್ತೆ ಅಂತ. ತುಂಬ ಜನರಿಗೆ ಏನು ಗೊತ್ತಾ, ಇಗ್ನೋರ್ ಮಾಡೋ, ಅದೆಲ್ಲ ಏನು ಸೀರಿಯಸ್ ಇಲ್ಲ, ನೀನು ಮುಂದೆ ಬಂದರೆ ಸಾಕು. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಇವಾಗ ನನಗಾಗ್ಲಿಲ್ವಾ, ಅಟ್ಲೀಸ್ಟ್ ಮುಂದೆ ಬರೋ ಅಂಥವ್ರಿಗೂ ಇದೆಲ್ಲ ಕೇಳೋದೆಲ್ಲ ಅವಶ್ಯಕತೆ ಇಲ್ಲ. ಎಕ್ಸ್ಪ್ಲಾಯ್ಟೇಷನ್ ತನಕನೂ ಹೋಗಬೇಕಾಗಿಲ್ಲ, ಹ್ಯಾರಸ್ಮೆಂಟಲ್ಲೇ ಸ್ಟಾಪ್ ಆಗಬೇಕು ಅಂತ ನಾನು ಹೇಳ್ತಿರೋದು. ಅವ್ರು ಹೇಳ್ತಿರುವಂಥದ್ದು ಈ ರೀತಿ ಒಂದು ಕಮಿಟಿ ಆದರೆ ಚಿತ್ರರಂಗ ಬ್ಯಾಡ್ ನೇಮ್ ಬರುತ್ತೆ, ಜೊತೆಗೆ ಚಿತ್ರರಂಗ ವ್ಯಾಪಾರ ಕುಂಠಿತ ಆಗುತ್ತೆ. ಸೊ ಇದರಿಂದ ನಾವು ಹೆಣ್ಮಕ್ಳನ್ನೇ ತಗೊಳಕ್ಕಾಗಲ್ಲ ಅನ್ನೋ ರೀತಿ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ನನಗೆ. ಹೆಣ್ಮಕ್ಳನ್ನ ಆ್ಯಕ್ಟಿಂಗ್ ತಗೊಳ್ಳಲ್ಲ ನಾವು ಅಂತಂದರೆ ಅಫ್ಕೋರ್ಸ್ ಮಾಡ್ಕೊಳ್ಳಿ ಬಿಡಿ, ಗಂಡು ಮಕ್ಳಿಗೆ ಸೀರೆ ಉಡ್ಸ್ ಮಾಡ್ಕೊಳ್ಳಿ. ಮುಂಚೆ ಎಲ್ಲ ಅದೇ ಥರ ಇರ್ತಾ ಇತ್ತು, ಅದು ಆಗಲಿ, ಅದನ್ನು ನೋಡೇ ಬಿಡೋಣ ಅಲ್ವಾ. ಯಾಕೆ ಬ್ಲ್ಯಾಕ್ ಮೇಲ್ ಮಾಡೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇತ್ತು. ಹ್ಯಾಟ್ಸ್ ಆಫ್ ಟು ಯು. ಇನ್ಫ್ಯಾಕ್ಟ್ ಎಲ್ಲ ಇವತ್ತು ಪ್ರೆಸ್ ಅವರು, ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿ ನೀವು ಆನ್ಸರ್ ಕೇಳಿದ್ರಿ, ಕ್ವೆಶ್ಚನ್ ಕೇಳಿದ್ರಿ ಅವರಿಗೆ. ಸೊ ಎಲ್ಲರಿಗೂ ಕೂಡ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನಿಮ್ಮ ಪೊಸಿಷನ್ನ ನೀವು ತುಂಬ ಪಾಸಿಟಿವ್ ಆಗಿ ಇವತ್ತು ಯೂಸ್ ಮಾಡ್ಕೊಂಡ್ರಿ ಅನ್ನೋದು ನನಗೆ ಅರ್ಥ ಆಗಲ್ಲ. ನಾವಿವಾಗ ಶೋಷಣೆ ಮಾಡೋರಿಗೆ ಯಾವತ್ತೂ ಯಾಕೆ ಬೊಟ್ಟು ಯಾರ ಕೈ ಯಾಕೆ ತೋರಿಸಲ್ಲ ಅಂತಲೇ ನನಗೆ ಅರ್ಥ ಆಗಲ್ಲ. ಮಾತಾಡ್ದವ್ರು ಮಾತ್ರ ಯಾಕೆ ನಾವು ಬ್ಲ್ಯಾಕ್ ಮಾರ್ಕ್ ಅಂತ ತಗೋಬೇಕು, ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದು, ಎಲ್ಲದಕ್ಕೂ ಹೇ ಮೀಟು ಅನ್ನೋದು. ಅವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಮೀಟು ಅನ್ನೋದು ಇಂಡಸ್ಟ್ರಿ ಮಾತ್ರ ಅಲ್ಲ, ಹೊರಗಡೆ ಒಂದು ಟೈಲರ್ ಹತ್ರ ಹೋದಾಗಲೂ ಮೆಜರ್ಮೆಂಟ್ ತಗೋಬೇಕಾದ್ರೂ ಕೆಟ್ಟದಾಗಿ ಟಚ್ ಮಾಡಿರ್ತಾರೆ, ಅಲ್ಲಿಂದ ಬಂದಿರೋದು ಮೀಟು ಅನ್ನೋದು. ಸೊ ಎಲ್ಲೋ ಒಂದು ಬ್ಯಾಡ್ ಟಚಿಂದ ಬಂದಿರೋದು, ಹೀಯಾಳಿಸೋದು, ಇದೆಲ್ಲ ತುಂಬ ಇದೆ. ಇವತ್ತು ಇಲ್ಲೂ ಆಯಿತು. ನಾನು ಹೇಳ್ತಾ ಇದ್ದೆ, ನಾನು ಆ್ಯಕ್ಚುಲ್ ಎಕ್ಸ್ಪೀರಿಯನ್ಸಸ್ ಹೇಳಿದ್ದೀನಿ, ಹೆಸರನ್ನ ಹೊರತುಪಡಿಸಿ. ಬಟ್ ಸಂದರ್ಭ ಬಂದರೆ ನಾನು ಹೆಸರುಗಳನ್ನು ಹೇಳ್ತೀನಿ. ನಿಮಗೆ ಧೈರ್ಯ ಇಲ್ಲ ಅಂತ ಕೆಲವರು ಹೇಳಿದ್ರು, ಏನು ಹೇಳ್ತೀನಿ? ಧೈರ್ಯ ಇದ್ದಿದ್ದಕ್ಕೆ ಮಾತಾಡಿರೋದು ಅಂತ. ಅಷ್ಟು ಜನ ಕಿರ್ಚಾಡ್ತಾ ಇದ್ರು ಕೂಡ ನಾನು ಮಾತಾಡಿದ್ದು. ಅವಕಾಶ ಕೂಡ ಕೊಟ್ಟರು ನನಗೆ ಮಹಿಳಾ ಆಯೋಗದ ಚೀಫ್. ಸೊ ನೀವು ಈ ರೀತಿ ಹೋರಾಟ ಮಾಡ್ತಿರೋದ್ರಿಂದ ನಿಮಗೆ ಅವಕಾಶಗಳು ಕಡಿಮೆ ಆಗ್ಬೋದು. ಅಫ್ಕೋರ್ಸ್ ಈಗಲೇ ನಿಮ್ಗೆ ಅವಕಾಶ ಸೊ ಕಡಿಮೆ ಆಗ್ಬೋದು. ಅದಕ್ಕೆ ನಿಮಗೆ ಭಯ ಇಲ್ವಾ ನೀತು ಅವರೇ ಅಂತ? ಇಲ್ಲ, ಭಯ ಇಲ್ಲ. ಇನ್ಫ್ಯಾಕ್ಟ್ ನೋ, ಐ ಆಮ್ ನಾಟ್ ಸ್ಕೇರ್ಡ್.
ಜೊತೆಗೆ ಪಾಶ್ ಕಮಿಟಿ ರಚನೆ ಆಗಬೇಕು ಅನ್ನೋದು ಅದು ಓಕೆನಾ ನಿಮಗೆ ಅಂತ? ಆಗಬೇಕು, ಪಾಶ್ ಶುಡ್ ಹ್ಯಾಪನ್, ಎಲ್ಲ ಕಡೆನೂ ಇರಬೇಕು. ಇವಾಗ ಕಾರ್ಪೊರೇಟ್ ಸೆಕ್ಟರಲ್ಲಿ ಹೇಗೆ ಒಂದು ಬಾಡಿ ಇದೆ, ಇವಾಗ ಎಲ್ಲಾದರೂ ಕಂಪ್ಲೇಂಟ್ ಮಾಡ್ಬೋದು, ಇಲ್ಲಿ ಇಲ್ಲ. ಸೊ ಇವಾಗ ಎಲ್ಲರೂ ಹೇಳ್ಬೋದು ನಮ್ಮದು ಆಂತರಿಕ ನಾವು ಮಾತಾಡ್ತೀವಿ ಅಂತ. ಎಷ್ಟು ಸಾಲ್ವ್ ಆಗಿದೆ ಸೆಕ್ಷುವಲ್ ಇಶ್ಯೂಸ್, ಎಷ್ಟು ಸ್ಟಾಪ್ ಆಗಿದೆ ನೋಡಿದ್ರಲ್ಲ, ಇದು ನೀತಿ ಶೆಟ್ಟಿ ಅವರ ಮಾತು. ಹೇಮಾ ಕಮಿಟಿ ರೀತಿ ಒಂದು ಕಮಿಟಿ ಆಗಬೇಕು ಇರುವಂಥದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.